ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh. ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು, ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಪ್ರತಿಭಾ ಎಲ್ಲೋದ್ಲು, ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತು ಸೀರಿಯಲ್ ಪ್ರೊಡ್ಯೂಸರು. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು, ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯರನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿಯವ್ರ ಪಿಸ್ತೂಲಿಂದನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ್ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ವಾವ್, ತುಂಬ ಚೆನ್ನಾಗಿದೆ. ನನಗೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂತಂದ್ರಾ? ಇಲ್ಲ, ಪಕ್ಕದ ಮನೆ ಆಂಟಿಗೆ ಸೆಲೆಕ್ಟ್ ಮಾಡಿದ್ದೆ, ಅವ್ರು ರಿಜೆಕ್ಟ್ ಮಾಡಿ. ತಮಾಷೆ ತಮಾಷೆ ತಮಾಷೆ. ನನಗೆ ಗೊತ್ತಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಬಾವಾ. ಬಾವಾ, ನಿಮ್ಗೊಂದು ವಿಷಯನ ಹೇಳೋಕ್ಕಾಗದೆ ತುಂಬ ಕಷ್ಟಪಡ್ತಿದ್ದೆ. ಈಗ ನೀವೇ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು. ನಾನು ಹಿಂಗೆ ಇದು ಕೊಟ್ಟಿದ್ದಕ್ಕೆ ಕಾರಣ ಹೇಳ್ಬೇಕಲ್ವಾ? ಗೊತ್ತು, ನಿನಗೆ ಗೊತ್ತು ಅಂತ ನನಗೆ ಗೊತ್ತು, ಆದರೆ ನನಗೆ ಗೊತ್ತು ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ನನಗೆ ಗೊತ್ತು, ನನಗೆ ಗೊತ್ತಿರೋ ವಿಷಯನ ನಿನಗೆ ಗೊತ್ತು ಮಾಡ್ತೀನಿ. ಗೊತ್ತು ಮಾಡ್ಕೊತೀಯಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಮತ್ತೆ ಕೇಳ್ಬೇಡ, ನಮಗೂ ಗೊತ್ತಾಗಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ, ಎಲ್ಲ ಲೇಡೀಸ್ಗೂ ವಿಶೇಷವಾದ ಹಬ್ಬ. ಎಲ್ಲ ಲೇಡೀಸ್ಗೂ ಗಿಫ್ಟ್ ಕೊಡಬೇಕು ಅನಿಸ್ತು, ಎಲ್ಲರಿಗೂ ಕೊಟ್ಟಾಯ್ತು, ನಿಂಗೂ ಕೊಟ್ಟೆ. ಓಕೆನಾ? ಇಲ್ಲ ಇಲ್ಲ, ನೀವು ನನ್ನನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಇದು ನನಗೆ ಅಂತ ಸ್ಪೆಷಲಾಗಿ ಗಿಫ್ಟ್ ತಂದಿರೋದು. ನೀನಿಲ್ಲೇ ಕೆಸರಲ್ಲಿ ಕಾಲಿಟ್ಟಿದ್ದು. ಸ್ಪೆಷಲಾಗಿ ಕೊಡಬೇಕು ಅಂದರೆ ಅವರು ಸ್ಪೆಷಲ್ ಪರ್ಸನ್ ಆಗಿರಬೇಕು. ನನಗೆ ಆಗಾಗ ಫೋನ್ ಮಾಡ್ತಾಳಲ್ಲ, ಬೆಳದಿಂಗಳ ಬಾಲೆ ಹಾಗಿರಬೇಕು. ದಿವ್ಯಾ, ನನಗೆ ಬೆಳದಿಂಗಳ ಬಾಲೆ ಯಾರು ಅಂತ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಯಾರದು? ಅವಳ ಹೆಸರು ದೀಪ್ತಿ. ದೀಪ್ತಿನಾ? ನೀನೇ. ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅದೇಂಗೆ ಗೊತ್ತು? ಇವತ್ತು ನಾವು ವಿಡಿಯೋ ಕಾಲ್ ಮಾತಾಡಿದ್ವಿ. ಫೋಟೋ ಕೂಡ ಕಳ್ಸಿದ್ಲು. ಏನ್ ಸಕ್ಕತ್ತಾಗಿದ್ದಾಳೆ ಗೊತ್ತಾ? ದಿವ್ಯಾ, ಒಂದು ನಿಮಿಷ ಹತ್ರ ಬಾಯಿಲಿ. ಅಯ್ಯಯ್ಯ, ನೀ ತುಂಬಾ ಕುಳ್ಳಿ. ಅವಳು ನಾನು ಕರೆಕ್ಟಾಗಿ ಇಲ್ಲಿಗೆ ಬರ್ತಾಳಪ್ಪ. ನೀನು ಸ್ವಲ್ಪ ದಪ್ಪ, ಅವಳು ಸ್ಲಿಮ್ ಆಗಿ ಚೆನ್ನಾಗಿದ್ದಾಳೆ. ಅವಳು ಕನ್ನಡಕನೂ ಹಾಕಲ್ಲ. ನಿಜ ಹೇಳಿ, ಅವಳ ಹೆಸರು ನಿಜವಾಗ್ಲೂ ದೀಪ್ತಿನಾ? ನಿಜವಾಗ್ಲೂ ದೀಪ್ತಿನೇ. ಸೀರಿಯಸ್ ಆಗಿ ದೀಪ್ತಿನೇ. ಫಸ್ಟ್ ಯಾರು ಅಂತ ಹೇಳಿ. ನನ್ನ ಬಾಸು ಸರ್. ಸರಿ ಸರ್, ಈಗಲೇ ಹೊರಟೆ. ಮಾವ, ಆ ಹುಡುಗಿ ಯಾರು ಅಂತ ಹೇಳ್ಬಿಟ್ಟೋಗಿ. ನಂಗೆ ಅರ್ಜೆಂಟ್ ಕೇಸ್ ಬಂದಿದೆ, ನಾನು ಹೊರಡಬೇಕು. ಆಮೇಲೆ ಹೇಳ್ತೀನಿ. ಛೇ, ಇವನೇನು ಈ ಥರ ಟೆನ್ಷನ್ ಕೊಡ್ತಿದ್ದಾನೆ? ಗಿಫ್ಟ್ ಕೊಡೋದು ಕೊಟ್ಬಿಟ್ಟು ಬೇರೆ ಯಾವುದೋ ಹುಡುಗಿ ಹೆಸರು ಹೇಳ್ತಿದ್ದಾನೆ. ಇವ್ನು ನಿಜವಾಗ್ಲೂ ಹೇಳ್ತಿದ್ದಾನಾ, ಇಲ್ಲ ನನ್ನನ್ನು ಸತಾಯಿಸೋಕ್ಕೇನಾದರೂ ಹೇಳ್ತಿರ್ಬೋದಾ?
ಅಜಯ್, ಅಕ್ಕ ಏನಿದು? ಏನಾಯ್ತು? ಎಲ್ಲ ಬಂದು ಹೇಳ್ತೀನಿ ಅಕ್ಕ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನಾಯ್ತು? ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತು ಸೀರಿಯಲ್ ಪ್ರೊಡ್ಯೂಸರು. ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೊರಡು ಅಂದ್ರು, ಹೋಗ್ತಾ ಇದ್ದೀನಿ. ಸರಿ, ಹುಷಾರು. ಸರಿ ಅಕ್ಕ. ಅವತ್ತು ನಮ್ಮನೇಲಿ ಪಿಸ್ತೂಲ್ ಕಳ್ತನ ಮಾಡಿದ ವ್ಯಕ್ತಿನೇ ಸಿದ್ದುನ ಕೊಲೆ ಮಾಡಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಹೇಗೆ ಹೇಳ್ತೀರಾ? ನಮ್ಮ ಮನೇಲಿ ಕಳ್ತನ ಆಗಿರೋ ಪಿಸ್ತೂಲಿಂದಾನೇ ಅವ್ನು ಸಿದ್ದುನ ಶೂಟ್ ಮಾಡಿದಾನಲ್ವಾ? ನಿಮ್ಮ ಮನೇಲಿ ಪಿಸ್ತೂಲ್ ಕಳ್ತನ ಆಗಿದ್ದಿನ ಏನು ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ರಾಗಿಣಿ, ರಾಗಿಣಿ, ಏನಾಯ್ತು? ಯಾರೋ ಬಾಗ್ಲು ಬಡ್ದಂಗಾಯ್ತು. ಆಚೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಎಲ್ಲೋ ಗಾಳಿಗೆ ಕಿಟಕಿ ಬಡ್ದಿರ್ಬೇಕು. ಹೋಗಿ ಮಲ್ಕೊ. ಸರಿ ಅಕ್ಕ, ಗುಡ್ ನೈಟ್. ಗುಡ್ ನೈಟ್. ಹೋಗು. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಪಂಚರ್. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಇಲ್ಲ ಇಲ್ಲ. ಯಾಕೆ ಧ್ವನಿ ನಡುಗ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ. ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನಿನ್ನ ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ಅಮ್ಮ,
ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಸೌಮ್ಯ, ಸೌಮ್ಯ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ, ಸೌಮ್ಯ, ನಿಂಗೆ ಹೋಗ್ಬೇಡ. ನನ್ನ ತಂಗಿ ಓಡೋಗಿ ಮಾಡಿದಿರಲ್ವಾ, ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ನಿನ್ನ ಮಗ ಅಲ್ವಾ, ಮಗಳ. ತಾಲಿ ಕಟ್ಟು. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ.